ಶ್ರೀಮಾತ್ರೆ ನಮಃ. ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಬೆಂಡೆಕಾಯಿ ಫ್ರೈ, ಲೇಡೀಸ್ ಫಿಂಗರ್ ಫ್ರೈ ಯಾವ ರೀತಿ ಮಾಡಬೇಕೆಂಬುದು ಸಂಪೂರ್ಣ ವಿಡಿಯೋ ನೋಡಿ. ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಅರ್ಥವಾಗುತ್ತದೆ. ನಾವು ಹಾಕುವ ಪ್ರತಿ ಒಂದು ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಬೆಂಡೆಕಾಯಿಯನ್ನ ಕಲ್ಲು ಉಪ್ಪು ಹಾಕಿ 10 ರಿಂದ 15 ನಿಮಿಷ ಬಿಡಿ. ಚಿಕ್ಕದಾಗಿ ಈ ರೀತಿಯಾಗಿ ರೌಂಡ್ ಆಗಿ ಕಟ್ ಮಾಡಿಕೊಂಡು 8 ರಿಂದ 10 ನಿಮಿಷ ಚೆನ್ನಾಗಿ ಅದು ಜಿಡ್ಡೆಲ್ಲ ಹೋಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಎಲ್ಲ ಅಂಟನ್ನೆಲ್ಲ ಹೋಗಿ ಫ್ರೀ ಇದಾಗುವವರೆಗೂ 8 ರಿಂದ 10 ನಿಮಿಷ ಬೇಕಾಗುತ್ತದೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ರೌಂಡ್ ಆಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಅದು ಗಮ್ ಎಲ್ಲ ಹೋಗುತ್ತದೆ, ಜಿಡ್ಡೆಲ್ಲ ಹೋಗುವವರೆಗೂ ಫ್ರೈ ಮಾಡಬೇಕು. ಅದನ್ನ ನೋಡಿ, ಈ ರೀತಿ ಬರೋವರೆಗೂ ಫ್ರೈ ಮಾಡಿಕೊಳ್ಳಬೇಕು ಚೆನ್ನಾಗಿ. ಎಲ್ಲಿ ಗಮ್ ಇಲ್ಲ, ಏನೂ ಇಲ್ಲ, ಕ್ಲೀನಾಗಿ ಫ್ರೈ ಆಗಬೇಕು ನೀಟಾಗಿ. ಯಾವುದೇ ಆಯಿಲ್ ಅನ್ನು ಯೂಸ್ ಮಾಡದೆ ಫ್ರೈ ಮಾಡಿಕೊಳ್ಳಬೇಕು. ಉಪ್ಪು ಅಥವಾ ಎಣ್ಣೆ, ಅರಿಶಿನ ಹಾಕದೆ ಫ್ರೈ ಮಾಡಿಕೊಂಡಾಗ ಟೇಸ್ಟ್ ಚೆನ್ನಾಗಿ ಬರುತ್ತದೆ. ನೋಡಿ, ಈ ರೀತಿ ಫ್ರೈ ಮಾಡಿದರೆ ಸಾಕು. ಇದನ್ನು ತೆಗೆದುಕೊಳ್ಳುತ್ತೇನೆ ನಾನು ಬೇರೆ ಪ್ಲೇಟಿಗೆ. ನೋಡಿ, ಅದೇ ಕಡಾಯಿಯಲ್ಲಿ ಬೆಂಡೆಕಾಯಿ ಫ್ರೈ ರೆಡಿ ಮಾಡುತ್ತೇನೆ. ನೋಡಿ, ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಹಾಕಿಕೊಳ್ಳಿ. ಅದಕ್ಕೆ ಬಾಣಲೆ ಹೀಟ್ ಆಗಿದೆ ಕಡಾಯಿ, ಅದರಲ್ಲೇ ಸಾಸಿವೆ, ಜೀರಿಗೆ, ಹಸಿ ಕರಿಬೇವು, ಒಣದಾದರೂ ನಡೆಯುತ್ತದೆ. ನೋಡಿ, ಕರಿಬೇವು ಹಾಕಿಕೊಂಡು ಅದಕ್ಕೆ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ನೋಡಿ, ಈರುಳ್ಳಿಯನ್ನು ಹಾಕಿಕೊಂಡು ಬೆಂಡೆಕಾಯಿ ಫ್ರೈ ಮಾಡುವುದರ ಒಳಗಾಗಿ ಈರುಳ್ಳಿ ಟೊಮೆಟೊವನ್ನು ಕಟ್ ಮಾಡಿ ಇಟ್ಟುಕೊಂಡರೆ ಸಾಕು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣ, ಉಪ್ಪು ಎರಡನ್ನು ಮಿಕ್ಸ್ ಮಾಡುತ್ತಿದ್ದೇನೆ. ಉಪ್ಪು ಮತ್ತು ಅರಿಶಿಣವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡರೆ ಸಾಕು. ಅದು ಚೆನ್ನಾಗಿ ಬಿಡಿ ಬಿಡಿ ಆಗಬೇಕು. ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದೆ, ಈಗ ಚೆನ್ನಾಗಿ ಫ್ರೈ ಆಗಿದೆ 2 ರಿಂದ 3 ನಿಮಿಷ. ಅದಕ್ಕೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಕೊಳ್ಳುತ್ತಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಎಂದರೆ ಒಣ ಕೊಬ್ಬರಿ ಮಿಕ್ಸಿ ಮಾಡಿಕೊಳ್ಳುತ್ತೇವೆ, ಅದರಲ್ಲಿ ಮಿಕ್ಸ್ ಮಾಡಿ ಸಹ ಮಿಕ್ಸಿ ಮಾಡಿಕೊಳ್ಳಬಹುದು ಪೌಡರು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಅದು ಹಸಿ ವಾಸನೆ ಹೋಗುವವರೆಗೂ ಆಯಿಲಲ್ಲಿ ಫ್ರೈ ಆಗಬೇಕು. ಉಪ್ಪು ಅರಿಶಿಣ ಹಾಕಿರುವುದರಿಂದ ಆನಿಯನ್ ಅಲ್ಲಿ ಇರುವಂತ, ಈರುಳ್ಳಿಯಲ್ಲಿ ಇರುವಂತಹ ಎಣ್ಣೆ ಎಲ್ಲ ಬಿಟ್ಟುಕೊಳ್ಳುತ್ತದೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಬಿಡುತ್ತದೆ, ಹಸಿ ವಾಸನೆ ಹೋಗುವವರೆಗೂ ಫ್ರೈ ಆಗಬೇಕು. ಇದು ಫ್ರೈ ಆಗುವುದರ ಒಳಗಾಗಿ ನೋಡಿ, ಒಣ ಕೊಬ್ಬರಿ ತೆಗೆದುಕೊಂಡಿದ್ದೇನೆ. ಹಸಿ ಕೊಬ್ಬರಿ ಹಾಕಿದರೆ ಟೇಸ್ಟ್ ಇರುವುದಿಲ್ಲ, ಆದ ಕಾರಣ ಒಣ ಕೊಬ್ಬರಿ ಹಾಕುತ್ತೇನೆ. ಇದರಲ್ಲೇ ಜಿಂಜರ್ ಗಾರ್ಲಿಕ್ ಮಾಡಿಕೊಳ್ಳಬಹುದು ಪೇಸ್ಟು. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿದೆ, ಹಾಕಿರೋದು ಫ್ರೈ ಆಗಿದೆ ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕಷ್ಟೇ. ಚೆನ್ನಾಗಿ ಎಲ್ಲ ಹೊಂದಿಕೊಳ್ಳುವವರೆಗೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ಉಪ್ಪು, ಅರಿಶಿಣ, ಗರಂ ಮಸಾಲ, ಧನಿಯಾ ಪುಡಿ, ಖಾರ, ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಷ್ಟು ಹಾಕಿಕೊಳ್ಳಿ. ಸಾಲ್ಟ್, ಉಪ್ಪು ಪೌಡರ್ ಹಾಕುತ್ತೇನೆ. ಪೌಡರ್ ಹಾಕಿದ್ದಕ್ಕೆ ಕಲ್ಲುಪ್ಪಾದರೆ ಚೆನ್ನಾಗಿ ಆಗೋದಿಲ್ಲ, ಕರಗುವುದಿಲ್ಲ. ನೀರನ್ನು ಯೂಸ್ ಮಾಡದೆ ಮಾಡುವುದು ಇದು ಬೆಂಡೆಕಾಯಿ ಫ್ರೈ. ನೀರು ಯೂಸ್ ಮಾಡಿದರೆ ಚೆನ್ನಾಗಿರೋದಿಲ್ಲ ಟೇಸ್ಟು. ಎಲ್ಲ ಟ್ರೈನ್ ಜರ್ನಿ, ಬಸ್ ಜರ್ನಿಯಲ್ಲಿ ಹೋಗುವವರು ಚಪಾತಿಗೆ ಬೆಂಡೆಕಾಯಿ ಫ್ರೈ ಮಾಡಿಟ್ಟುಕೊಂಡರೆ ಕೆಡುವುದಿಲ್ಲ, ಚೆನ್ನಾಗಿರುತ್ತದೆ ಫ್ರೈ. ನೋಡಿ, ಇವಾಗ ಎಲ್ಲದನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ಟೊಮೆಟೊ 1 ಅಥವಾ 2, ದೊಡ್ಡ ಸೈಜ್ ಆದ್ರೆ 1, ಚಿಕ್ಕದಾದ್ರೆ 2 ಆದರೆ ಸಾಕು.
ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅದನ್ನ 1 ನಿಮಿಷವರೆಗೂ ಮಿಕ್ಸ್ ಮಾಡುತ್ತಾ ಇರಬೇಕು ಚೆನ್ನಾಗಿ. ಅದೆಲ್ಲ ಹೊಂದಿಕೊಳ್ಳುವವರೆಗೆ, ಖಾರ ಉಪ್ಪು ಹುಳಿ ಎಲ್ಲ ಕಲಿಯುವವರೆಗೂ ಮಿಕ್ಸ್ ಮಾಡಿಕೊಳ್ಳಬೇಕು. ಆದ ನಂತರ 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಆಗೋದಕ್ಕೆ, ಸ್ವಲ್ಪ ಬೇಯುವುದಕ್ಕೆ ಬಿಡಬೇಕು. ಇದು ಈಗ ಬೇಯ್ದಿದೆ, 2 ರಿಂದ 3 ನಿಮಿಷ ಆಗಿದೆ. ಈಗೆಲ್ಲ ಕಲ್ತಿದೆ, ಚೆನ್ನಾಗಿ ಹೊಂದಿಕೊಂಡಿರುತ್ತದೆ ಉಪ್ಪು ಖಾರ ಹುಳಿ ಎಲ್ಲ. ಅದಕ್ಕೆ ಈಗ ನಾವು ಮಿಕ್ಸಿ ಮಾಡಿ ಇಟ್ಟುಕೊಂಡಿದ್ದೇವಲ್ಲ ಒಣ ಕೊಬ್ಬರಿ, ಆ ಪುಡಿಯನ್ನು ಹಾಕುತ್ತೇನೆ. ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲ ಕಲ್ತಿದೆ. ಈ ಪೌಡರ್ಗೆ ನೀವು ಬೇಕೆಂದ್ರೆ ಬೇರೆ ಪೌಡರ್, ಕೊಕೊನಟ್ ಪೌಡರ್ ಮಾತ್ರ ಹಾಕಿದ್ದೇನೆ ನಾನು. ನೀವು ಬೇಕಾದ್ರೆ ಅದಕ್ಕೆ ಬೆಳ್ಳುಳ್ಳಿ ಅಥವಾ ಹಸಿ ಶುಂಠಿ ಎರಡನ್ನು ಮಿಕ್ಸ್ ಮಾಡಿ ಪೌಡರ್ ಮಾಡಿಕೊಳ್ಳಬಹುದು. ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್. ಲೇಡೀಸ್ ಫಿಂಗರ್ ಫ್ರೈ, ಬೆಂಡೆಕಾಯಿ ಫ್ರೈ ರೆಡಿ.